ವೆಲ್ಕಮ್ ಟು ಪ್ಲಾಂಟೇಶನ್ ಇನ್ಫೋ. ಇವತ್ತು ನಾನು ಹಾಲ್ವಾಣ ಮರ ಅಥವಾ ದಡಪ್ ಟ್ರೀ, ಹಾಗೆ ಇಂಗ್ಲೀಷಲ್ಲಿ ಇಂಡಿಯನ್ ಕೋರಲ್ ಟ್ರೀ ಅಂತಲೂ ಹೇಳ್ತೀವಿ ಅಥವಾ ಪಾಲ್ವಾಣ ಮರ ಅಂತಲೂ ಕೂಡ ಹೇಳ್ತೀವಿ. ಇದರ ಬೆನಿಫಿಟ್ ಬಗ್ಗೆ ಹೇಳ್ತಾ ಇದ್ದೀನಿ. ಇದು ತುಂಬ ಶೀಘ್ರವಾಗಿ ಬೆಳೆಯುತ್ತದೆ. ಹಾಗಾಗಿ ನಾವು ಸಣ್ಣ ಗಿಡ ಪ್ಲ್ಯಾಂಟ್ ಮಾಡೋ ಜಾಗದಲ್ಲಿ ಶೇಡ್ ಕ್ರಿಯೇಟ್ ಮಾಡೋದಕ್ಕೆ ಇದನ್ನು ಯೂಸ್ ಮಾಡಬಹುದು. ಇದರ ಗೂಟವನ್ನು ಅಂದರೆ ಈ ಮರದ ಗೆಲ್ಲುಗಳನ್ನು ಕಡೆದು ಅದರ ಗೂಟುಗಳನ್ನು ನಾವು ರೆಡಿ ಮಾಡಿಕೊಂಡು ನಮಗೆ ಎಲ್ಲಿ ನೆರಳಿನ ಅವಶ್ಯಕತೆ ಇದೆಯೋ ಅಲ್ಲಿ ಇದನ್ನು ನೆಟ್ಟರೆ ಸಾಕು. ತುಂಬ ಶೀಘ್ರವಾಗಿ ಬೆಳೆಯುವುದರಿಂದ ಇದು ನಮಗೆ ತುಂಬ ಉಪಕಾರಿಯಾದ ಗಿಡವಾಗಿದೆ. ನೋಡಿ, ಈಗ ನಾನು ತೋರಿಸ್ತಿದ್ದೀನಲ್ಲ, ಇಲ್ಲಿ ಇದು ಹಾಲ್ವಾಣ ಮರದ ಗೆಲ್ಲುಗಳನ್ನೆಲ್ಲ ಕಡಿದ ಮೇಲೆ ಯಾವ ರೀತಿ ಕಾಣ್ತಾ ಇದೆ ಅಂತೇಳಿ ನೋಡಿ. ಈ ರೀತಿ ಎಲ್ಲ ಮರದ ಗೆಲ್ಲುಗಳನ್ನು ಕಡಿದು ಆ ಗೆಲ್ಲುಗಳನ್ನು ನಾವು ಅಂದರೆ ಸ್ಟೇಕ್ಸನ್ನೆಲ್ಲ ಕಲೆಕ್ಟ್ ಮಾಡಿಬಿಟ್ಟು ಅದನ್ನು ರೆಡಿ ಮಾಡಿಕೊಂಡು ನಮಗೆ ಬೇಕಾದ ಜಾಗದಲ್ಲಿ ಇದನ್ನು ಪ್ಲ್ಯಾಂಟ್ ಮಾಡುವುದರಿಂದ ನಮಗೆ ಉತ್ತಮ ರೀತಿಯಲ್ಲಿ ನೆರಳನ್ನು ಒದಗಿಸುತ್ತದೆ. ಇದು ನಾವು ಪ್ಲ್ಯಾಂಟಿಂಗ್ ಮಾಡಿದ 4ನೇ ವಾರದಲ್ಲಿಯೇ ಚಿಗುರು ಬಂದು ತುಂಬ ಫಾಸ್ಟಾಗಿ ಬೆಳೆಯುತ್ತದೆ. ಹಾಗಾಗಿ ಸಣ್ಣ ಗಿಡಗಳಿಗೆ ನೆರಳಿನ ಅವಶ್ಯಕತೆ ಇರುವಲ್ಲಿ ಇದನ್ನು ನೆಡುವುದು ತುಂಬ ಸೂಕ್ತವಾಗಿರುತ್ತದೆ. ಹಾಗೂ ಇದನ್ನು ನೆಡಲು ಜುಲೈ ತಿಂಗಳು ತುಂಬ ಸೂಕ್ತವಾದ ಸಮಯ. ಜುಲೈ ತಿಂಗಳಲ್ಲಿ ಉತ್ತಮವಾದ ರೀತಿಯಲ್ಲಿ ಮಳೆ ಬರುವುದರಿಂದ ನಾವು ಹಾಲ್ವಾಣ ಮರದ ಕೊಂಬೆಗಳನ್ನು ಕಡಿದು ಈ ರೀತಿ ಗೂಟಗಳನ್ನು ತಯಾರು ಮಾಡಿ ಗೂಟಗಳನ್ನು ಪ್ಲ್ಯಾಂಟ್ ಮಾಡಿದರೆ ತುಂಬ ಚೆನ್ನಾಗಿ ಚಿಗುರು ಬರುತ್ತದೆ ಹಾಗೂ ಉತ್ತಮ ರೀತಿಯಲ್ಲಿ ನೆರಳನ್ನು ಒದಗಿಸುತ್ತದೆ. ಹಾಗಾಗಿ ನಾವು ಈ ಸಮಯದಲ್ಲಿ ಹಾಲ್ವಾಣ ಮರದ ಕೊಂಬೆಗಳನ್ನು ಕಡಿದು ಗೂಟಗಳನ್ನು ತಯಾರು ಮಾಡಿ ಪ್ಲಾಂಟಿಂಗ್ ಮಾಡುವುದಕ್ಕೆ ತುಂಬ ಸೂಕ್ತ ಸಮಯವಾಗಿದೆ. ಇದನ್ನು ನೀವು ನೆರಳಿನ ಅವಶ್ಯಕತೆ ಇರುವ ಸಣ್ಣ ಗಿಡಗಳಿಗೆ ನಾವು ಪ್ಲ್ಯಾಂಟ್ ಮಾಡಿ ಗಿಡಗಳ ರಕ್ಷಣೆಯನ್ನು ಮಾಡಬಹುದು. ಈ ರೀತಿಯ ಗೂಟಗಳನ್ನು ನಾವು ಕಾಫಿ ತೋಟದಲ್ಲಿ ಕಾಫಿ ಗಿಡಗಳಿಗೆ ನೆರಳನ್ನು ಒದಗಿಸಲು ತುಂಬ ಉಪಯುಕ್ತವಾಗಿದೆ. ಹಾಗೆಯೇ ಹೊಸದಾಗಿ ಅಡಿಕೆ ಗಿಡ ನೆಟ್ಟ ಜಾಗದಲ್ಲಿ ಅಡಿಕೆ ಗಿಡಗಳಿಗೆ 1ರಿಂದ 3 ವರ್ಷದವರೆಗೆ ನೆರಳಿನ ಅವಶ್ಯಕತೆ ಇರುತ್ತದೆ. ಅಂಥ ಜಾಗದಲ್ಲಿ ಕೂಡ ನಾವು ಈ ರೀತಿ ಪಾಲ್ವಾಣ ಗೂಟಗಳನ್ನು ಹಾಕೋದರಿಂದ ಅಡಿಕೆ ಗಿಡಗಳಿಗೆ ನೆರಳನ್ನು ಒದಗಿಸಿ ಗಿಡದ ಬೆಳವಣಿಗೆ ಉತ್ತಮವಾಗಿರುತ್ತದೆ. ಹಾಗೆಯೇ ಬೇರೆ ಯಾವುದೇ ಥರದ ಸಣ್ಣ ಗಿಡಗಳನ್ನು ನಾವು ಪ್ಲ್ಯಾಂಟಿಂಗ್ ಮಾಡುವ ಜಾಗದಲ್ಲಿ ನೆರಳಿನ ಅವಶ್ಯಕತೆ ಇದ್ದರೆ ಪಾಲ್ವಾಣ ಮರದ ಕೊಂಬೆಗಳಿಂದ ಮಾಡಿದ ಗೂಟಗಳನ್ನು ಪ್ಲ್ಯಾಂಟ್ ಮಾಡುವುದರಿಂದ ಗಿಡಗಳಿಗೆ ಬೇಕಾದ ನೆರಳನ್ನು ಒದಗಿಸುತ್ತದೆ. ಹಾಗೆಯೇ ಪಾಲ್ವಾಣ ಮರವು ನೈಟ್ರೋಜನ್ ಫಿಕ್ಸೇಷನ್ ಮಾಡುವುದರಿಂದ ಗಿಡಗಳಿಗೆ ಉತ್ತಮ ಉಪಕಾರಿಯಾದ ಮರವಾಗಿರುತ್ತದೆ. ಹಾಗಾಗಿ ನೀವು ಕೂಡ ಮಳೆಗಾಲದಲ್ಲಿ ಪಾಲ್ವಾಣ ಗೂಟಗಳನ್ನು ನೆಟ್ಟು ನೆರಳಿನ ಅವಶ್ಯಕತೆ ಇರೋ ಜಾಗದಲ್ಲಿ ನೆರಳನ್ನು ಒದಗಿಸುವಂತೆ ಮಾಡಬಹುದು. ಗೂಟಗಳನ್ನು ಪ್ಲ್ಯಾಂಟ್ ಮಾಡಿ 4ನೇ ವಾರದಲ್ಲಿ ಚಿಗುರು ಬರುತ್ತದೆ ಹಾಗೂ ತುಂಬ ಶೀಘ್ರವಾಗಿ ಬೆಳೆಯುತ್ತದೆ. ಹಾಗಾಗಿ ನಮಗೆ ಎಲ್ಲೆಲ್ಲ ಅವಶ್ಯಕತೆ ಇದೆ ಅಲ್ಲೆಲ್ಲ ಈ ರೀತಿಯ ಗೂಟಗಳನ್ನು ಪ್ಲ್ಯಾಂಟ್ ಮಾಡೋದು ತುಂಬ ಸೂಕ್ತವಾಗಿರುತ್ತದೆ. ಹಾಗೂ ಮಳೆಗಾಲದಲ್ಲಿ ಗೂಟಗಳನ್ನು ಪ್ಲ್ಯಾಂಟ್ ಮಾಡೋದು ತುಂಬ ಉಪಯುಕ್ತವಾಗಿರುತ್ತದೆ. ಪಾಲ್ವಾಣ ಮರವು ಬೇಸಿಗೆಯಲ್ಲೂ ಕೂಡ ಹಚ್ಚ ಹಸಿರಾಗಿರುವುದರಿಂದ ಸಣ್ಣ ಗಿಡಗಳಿಗೆ ಉತ್ತಮ ನೆರಳನ್ನು ಒದಗಿಸುತ್ತದೆ. ಹಾಗಾಗಿ ನೀವು ಕೂಡ ಎಲ್ಲೆಲ್ಲ ನೆರಳಿನ ಅವಶ್ಯಕತೆ ಇದೆಯೋ ಅಲ್ಲಿ ಪಾಲ್ವಾಣ ಗೂಟಗಳನ್ನು ಈಗಲೇ ಪ್ಲ್ಯಾಂಟ್ ಮಾಡಿ. ನೋಡಿ, ಇದರಿಂದ ಇನ್ನೊಂದು ಬೆನಿಫಿಟ್ ಏನಂದರೆ ಈ ಪಾಲ್ವಾಣ ಗಿಡಗಳು ಚಿಗುರು ಬಂದು ಬೆಳೆದ ನಂತರ ಇದಕ್ಕೆ ನಾವು ಮೆಣಸಿನ ಬಳ್ಳಿಯನ್ನು ಕೂಡ ಹಬ್ಬಿಸಬಹುದು. ಇದರಲ್ಲಿ ಮೆಣಸಿನ ಬಳ್ಳಿಯು ತುಂಬ ಉತ್ತಮವಾಗಿ ಬೆಳೆಯುತ್ತದೆ. ಹಾಗಾಗಿ ನೀವು ಇದರಲ್ಲಿ ಮೆಣಸಿನ ಬಳ್ಳಿಯನ್ನು ಕೂಡ ಬೆಳೆಸಬಹುದು. ಹಾಗಾಗಿ ನಿಮಗೆ ಕಾಫಿ ತೋಟಕ್ಕೆ ಬೇಕಾದಲ್ಲಿ ಕಾಫಿ ಗಿಡಗಳ ಮಧ್ಯೆ ಕೆಲವೊಂದು ಜಾಗದಲ್ಲಿ ಪಾಲ್ವಾಣವನ್ನು ನೆಡಬಹುದು ಹಾಗೂ ಅಡಿಕೆ ಗಿಡಗಳ ಮಧ್ಯೆ ಕೂಡ ಇದನ್ನು ನೆಡಬಹುದು. ಹೀಗೆ ನಾವು ನೆರಳನ್ನು ಒದಗಿಸಿದರೆ ನಮ್ಮ ಸಣ್ಣ ಗಿಡವು ತುಂಬ ಶೀಘ್ರವಾಗಿ ಉತ್ತಮವಾಗಿ ಬೆಳೆಯುತ್ತದೆ ಹಾಗೂ ನಮಗೆ ಉತ್ತಮ ಆದಾಯವನ್ನು ನೀಡುತ್ತದೆ. ನೋಡಿ, ಇಲ್ಲಿ ಪಾಲ್ವಾಣ ಗಿಡ ಬೆಳೆದ ನಂತರ ನಾವು ಮೆಣಸಿನ ಬಳ್ಳಿಯನ್ನು ಹಾಕುತ್ತಿದ್ದೇವೆ. ಇದರಲ್ಲಿ ತುಂಬ ಚೆನ್ನಾಗಿ ಮೆಣಸಿನ ಬಳ್ಳಿಯು ಹಬ್ಬುತ್ತದೆ.
ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಹಾಗೆ ಅಗ್ರಿಕಲ್ಚರಲ್ ಇನ್ಫಾರ್ಮೇಷನ್ಗೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸಿಗೆ ಕೂಡ ಶೇರ್ ಮಾಡಿ. ಥ್ಯಾಂಕ್ ಯು.